ಕೌನ್ ಬನೇಗಾ ಮುಖ್ಯಮಂತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮುಖ್ಯಮಂತ್ರಿ ರೇಸ್ನಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಯಾರ್ಯಾರು? ಈಗ ಮುಂದಿನ ಸರದಿ ಶಾಮನೂರು ಶಿವಶಂಕರಪ್ಪ. ಓಕೆ, ಕೌನ್ ಬನೇಗಾ ಮುಖ್ಯಮಂತ್ರಿ ರೇಸ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಇವರ ಅರ್ಹತೆ. ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವ ಇದೆ, ಅಪಾರ ಅನುಭವ ಇದೆ ಶಾಮನೂರು ಶಿವಶಂಕರಪ್ಪ ಅವರಿಗೆ. ನೆಕ್ಸ್ಟ್, ಇನ್ನು ಸಾಮರ್ಥ್ಯ ಏನಂತಂದರೆ ಲಿಂಗಾಯತ ಸಮುದಾಯದಲ್ಲಿ ಪ್ರಭಾವಿ. ಅವರೇ ಹೇಳಿದರು, ನಾನು ಲಿಂಗಾಯತರ ಪ್ರಮುಖ ನಾಯಕ, ಜಗದೀಶ್ ಶೆಟ್ಟರ್ಗಿಂತಲೂ ನಾನು ದೊಡ್ಡ ನಾಯಕ ಅನ್ನುವಂಥದ್ದು ಖಂಡಿತ ಅದು ಅವರ ಸಾಮರ್ಥ್ಯ. ಎಸ್, ನೆಕ್ಸ್ಟ್. ಇನ್ನು ವರ್ಚಸ್ಸಿನ ಬಗ್ಗೆ ಹೇಳೋದಿದ್ರೆ ಮಧ್ಯ ಕರ್ನಾಟಕ ಭಾಗದ ಪ್ರಭಾವಿ ನಾಯಕ ಶಾಮನೂರು ಶಿವಶಂಕರಪ್ಪನವರು, ಅದರಲ್ಲಿ ಎರಡು ಮಾತಿಲ್ಲ. ಇವರು ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. ನೆಕ್ಸ್ಟ್, ವ್ಯಕ್ತಿತ್ವದ ಬಗ್ಗೆ ಹೇಳುವುದಿದ್ರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರೊಂದಿಗೆ ಉತ್ತಮ ಬಾಂಧವ್ಯ. ಯಾರ ಜೊತೆ ಇದ್ರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರದ್ದು ಉತ್ತಮ ಬಾಂಧವ್ಯ, ಇದು ಅವರ ವ್ಯಕ್ತಿತ್ವ. ಆದರೆ ಈಗ ಅವರು ಏಜ್ 80+. ನೆಕ್ಸ್ಟ್, ಶಾಸಕರ ಒಲವು. ಲಿಂಗಾಯತ ಶಾಸಕರು ಬೆಂಬಲ ನೀಡಬಹುದು, ಖಂಡಿತವಾಗಲೂ ಲಿಂಗಾಯತ ಶಾಸಕರೆಲ್ಲರೂ ಬೆಂಬಲ ನೀಡಬಹುದು. ಆದರೆ 121 ಶಾಸಕರೆಲ್ಲರೂ ಲಿಂಗಾಯತ ಶಾಸಕರಲ್ಲ. ಜೊತೆಗೆ ಕೇವಲ 80 ವರ್ಷ ಕಳೆದವರಿಗೆ ಇಬ್ಬರಿಗೆ ಮಾತ್ರ ಟಿಕೆಟ್ ನೀಡಲಾಗಿತ್ತು ಈ ಬಾರಿ ಕಾಂಗ್ರೆಸ್ನಲ್ಲಿ. ಒಬ್ಬರು ಶಾಮನೂರು ಶಿವಶಂಕರಪ್ಪ, ಇನ್ನೊಬ್ಬರು ಕಾಗೋಡು ತಿಮ್ಮಪ್ಪ. 80 ವರ್ಷದವರಿಗೆ ಟಿಕೆಟ್ ನಿರಾಕರಿಸಲಾಗುತ್ತೆ ಅಂತ ಹೇಳಲಾಗಿತ್ತು. ಆದರೂ ಕೊನೆಗೂ ಕೆಲವು ಕಾರಣಗಳಿಂದಾಗಿ ಇವರಿಬ್ಬರಿಗೂ ಕೂಡ ಟಿಕೆಟ್ ನೀಡಲಾಗಿತ್ತು. ವಯಸ್ಸೊಂದು ಇವರಿಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಲಿಂಗಾಯತ ಶಾಸಕರು ಬೆಂಬಲ ನೀಡಬಹುದು, ಆದರೆ 121 ಶಾಸಕರು ಕೂಡ ಇವರಿಗೆ ಬೆಂಬಲ ನೀಡ್ತಾರಾ ಗೊತ್ತಿಲ್ಲ. ನೆಕ್ಸ್ಟ್, ಕೊನೆಯ ಪಾಯಿಂಟ್, ಶಾಮನೂರು ಅವರ ಬಗ್ಗೆ ಪಕ್ಷದ ಬಗ್ಗೆ ನಿಷ್ಠೆ. ಕಾಂಗ್ರೆಸ್ನಲ್ಲೇ ಇದ್ದರೂ ಹೈಕಮಾಂಡನ್ನೇ ಪ್ರಶ್ನಿಸಿದ್ದವರು. ಕಾಂಗ್ರೆಸ್ನಲ್ಲೇ ಇದ್ದರೂ ಕಾಂಗ್ರೆಸ್ ಪಕ್ಷನಿಷ್ಠರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಸಮ್ಟೈಮ್ಸ್ ಅವರು ಕಾಂಗ್ರೆಸ್ಗೆ ಕೆಲವು ಪ್ರಶ್ನೆಗಳನ್ನು ಹಾಕಿದ್ರು. ಇದು ಕಾಂಗ್ರೆಸ್ ಸಂಸ್ಕೃತಿಗೆ ಒಗ್ಗತ್ತಾ ನೋಡಬೇಕಷ್ಟೆ. ಓಕೆ, ಇದರ ಬಗ್ಗೆ ಶಾಮನೂರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಹಿಂದೆಲ್ಲ ಹೇಳಿದ್ವಿ, ಈಗ ಸಮಯ ಬಂದಲ್ಲ ಹೈಕಮಾಂಡ್ ಬಿಟ್ಟಾವ. ಈಗ ಸದ್ಯ ಅದೇನೇ ಪ್ರೋಗ್ರಾಮ್ ಇಲ್ಲಪ್ಪ. ಶಾಸಕರ ಬೆಂಬಲ ಕೊಟ್ಟು ಏನು ಬಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾವ ಹೈಕಮಾಂಡ್ ಯಾರು ಮಾಡಿದ್ರು ಸಮ್ಮತ ಐತಿ. ಕಾಂಗ್ರೆಸ್ ಇದು ಹೈಕಮಾಂಡ್ ಇರೋದು, ಬೇರೆ ಪಾರ್ಟಿ ಹಂಗೆಲ್ಲ ಇಲ್ಲ. ಅದೃಷ್ಟದ ಮೇಲೆ ಹಾಕೋಣ, ಹೈಕಮಾಂಡ್ ಮೇಲೆ ಹಾಕೋಣ ಅಷ್ಟೇ. ಓಕೆ, ಹೈಕಮಾಂಡ್ ಯಾರ ಬಗ್ಗೆ ಒಲವು ವ್ಯಕ್ತಪಡಿಸುತ್ತೋ ಅವರು ಮುಖ್ಯಮಂತ್ರಿ ಆಗ್ತಾರೆ, ನಿಜ. ಆದರೆ ಇಡೀ ಜನತೆ ಅಂದರೆ ಆ ಹೈಕಮಾಂಡ್ ಎಷ್ಟು ಮಾರ್ಕ್ ಕೊಟ್ಟಿದೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಬನ್ನಿ ನೋಡೋಣ. ಶಾಮನೂರು ಶಿವಶಂಕರಪ್ಪ ಅವರಿಗೆ ಕೊಟ್ಟಂಥ ಮಾರ್ಕ್ಸ್ 10ರಲ್ಲಿ 4, ಸೇಮ್ ಟು ಸೇಮ್. ಡಿ ಕೆ ಶಿವಕುಮಾರ್ ಅವ್ರಿಗೂ 4, ಹಾಗೆ ಆರ್ ವಿ ದೇಶಪಾಂಡೆ ಅವರಿಗೆ 5. ಈಗ ಒಂದು ನೆಕ್ಸ್ಟ್ ಯಾರಿದ್ದಾರೆ ರೇಸಲ್ಲಿ ನೋಡೋಣ. ಅದರಲ್ಲಿ ಪ್ರಮುಖವಾಗಿರುವಂಥವರು KPCC ಅಧ್ಯಕ್ಷ ಜಿ ಪರಮೇಶ್ವರ್. ಬನ್ನಿ, ರೇಸಲ್ಲಿರುವಂಥ ಮತ್ತೋರು ಅಭ್ಯರ್ಥಿ ಜಿ ಪರಮೇಶ್ವರ್. ಪರಮೇಶ್ವರ್ ಅವರ ಅರ್ಹತೆ, ವಿವಿಧ ಖಾತೆಗಳಲ್ಲಿ ಸಚಿವರಾಗಿದ್ದ ಅನುಭವ, ಅಪಾರ ಅನುಭವ ಇದೆ ಇವರಿಗೂ ಕೂಡ. ಸೊ ಹಾಗಾಗಿ ಅರ್ಹತೆ ವಿಚಾರ ಬಂದರೆ ಯಾವುದೇ ಸಂಶಯ ಇಲ್ಲ ಇವರು ಮುಖ್ಯಮಂತ್ರಿ ಆಗುವುದಕ್ಕೆ. ಇನ್ನು ಎರಡನೇ ಪ್ರಮುಖ ಅಂಶ ಸಾಮರ್ಥ್ಯ. ಪಕ್ಷವನ್ನು ಅಧಿಕಾರಕ್ಕೆ ತಂದ ನಾಯಕರಲ್ಲಿ ಒಬ್ಬರು. ಅಷ್ಟು ಮಾತ್ರವಲ್ಲ, KPCC ಅಧ್ಯಕ್ಷರಾಗಿದ್ದು ಸಂದರ್ಭದಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ. 1999ರಲ್ಲಿ ಅಧಿಕಾರಕ್ಕೆ ಬಂದಿತ್ತು ಫುಲ್ ಮೆಜಾರಿಟಿಯೊಂದಿಗೆ. ಆಗ SM ಕೃಷ್ಣ ಅವರು KPCC ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಕಂಪ್ಲೀಟ್ ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬರ್ತಾ ಇರೋದು 14 ವರ್ಷಗಳ ನಂತರ ಕಾಂಗ್ರೆಸ್, ಅದು ಕೂಡ ಪರಮೇಶ್ವರ್ ಅವರ ನೇತೃತ್ವದಲ್ಲಿ. ಅದರಲ್ಲಿ ಎರಡು ಮಾತಿಲ್ಲ. ಪಕ್ಷವನ್ನು ಅಧಿಕಾರಕ್ಕೆ ತಂದ ನಾಯಕರಿಗೆ ಮುಖ್ಯಮಂತ್ರಿ ಪಟ್ಟ ಒದಗಿ ಬರುವುದು KPCC ಅಧ್ಯಕ್ಷರಾಗಿದ್ದವರಿಗೆ ಕಾಂಗ್ರೆಸ್ನಲ್ಲಿ ನಡೆದು ಬಂದೇ ಇದೆ. ಆದರೆ ಬೇರೆಲ್ಲ ಕೆಲವು ಕಾರಣಗಳಿದೆ, ಹೇಳ್ತೀನಿ. ವರ್ಚಸ್ಸು, ಕಾಂಗ್ರೆಸ್ನ ಪ್ರಮುಖ ನಾಯಕ, ಎರಡು ಮಾತಿಲ್ಲ. ಅಷ್ಟು ಮಾತ್ರ ಅವರ ವರ್ಚಸ್ಸು. ಅದು ಬಿಟ್ಟುಬಿಟ್ಟು ಒಂದು ರೀತಿಯಲ್ಲಿ ಚರಿಷ್ಮಾಟಿಕ್ ಲೀಡರ್ ಖಂಡಿತ ಅಲ್ಲ ಕಾಂಗ್ರೆಸ್ನ ಪ್ರಮುಖ ನಾಯಕ, ಅದು ಮಾತ್ರ ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿನೇ ಅವರಿಗೆ KPCC ಅಧ್ಯಕ್ಷ ಪಟ್ಟ ಒಲಿದು ಬಂದಿದೆ. ನೆಕ್ಸ್ಟ್, ಇನ್ನು ಪರಮೇಶ್ವರ್ ವ್ಯಕ್ತಿತ್ವದ ಬಗ್ಗೆ, ಮೃದು ಮಾತಿನ ಆಕರ್ಷಕ ವ್ಯಕ್ತಿತ್ವ, ಎರಡು ಮಾತಿಲ್ಲ. ಯಾಕಂತಂದರೆ KPCC ಅಧ್ಯಕ್ಷ ಪಟ್ಟವನ್ನು ಅವರು ಅಲಂಕರಿಸುವಾಗ ಎಂಥ ಸಮಸ್ಯೆ ಕಾಂಗ್ರೆಸ್ನಲ್ಲಿ ಇತ್ತು ಅಂತಂದರೆ, ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಮೊನ್ನೆ ಕೃಷ್ಣ ಆಗಮನದ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಹಂಚಿ ಹೋಳಾಗಿದ್ದಂಥ ಕಾಂಗ್ರೆಸ್ಸನ್ನು ಒಂದು ಒಗ್ಗೂಡಿಸುವಂಥ ಎಲ್ಲ ತಾಕತ್ತನ್ನು, ಎಲ್ಲ ಸಂಯಮವನ್ನು ಪರಮೇಶ್ವರ್ ಪ್ರದರ್ಶಿಸಿದ್ದಾರೆ. ಅದು ತಮ್ಮ ಮೃದು ಮಾತಿನ ಮತ್ತು ಆಕರ್ಷಕ ವ್ಯಕ್ತಿತ್ವದ ಮೂಲಕ, ಎರಡು ಮಾತಿಲ್ಲ. ನೆಕ್ಸ್ಟ್, ಇನ್ನು ಪರಮೇಶ್ವರ್ ಅವರ ಬಗ್ಗೆ ಶಾಸಕರ ಒಲವು ಹೇಗಿದೆ ಅಂತಂದರೆ, ಸ್ವತಃ ಕೊರಟಗೆರೆಯಲ್ಲಿ ಅವರು ಸೋತಿರುವುದು ಸ್ವಲ್ಪ ಬೆಂಬಲ ಪಡೆಯೋದಕ್ಕೆ ತೊಡಕಾಗಿರ್ಬೋದು. ಇಲ್ಲದಿದ್ದರೆ ಪರಮೇಶ್ವರ್ CM ರೇಸ್ಗೆ ಬಹಳ ನಿಕಟವಾಗಿದ್ದಂತಹ ಅಭ್ಯರ್ಥಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಸ್ವತಃ ಕೊರಟಗೆರೆಯಲ್ಲಿ ಪರಮೇಶ್ವರ್ ಸೋತಿರೋದು ದೊಡ್ಡ ನಿರಾಸೆಯನ್ನು ಸ್ವತಃ ಅವರಿಗೆ ತಂದಿಟ್ಟಿದೆ.
ಲಾಸ್ಟ್ ಪಾಯಿಂಟ್, ಕೌನ್ ಬನೆಗಾ ಮುಖ್ಯಮಂತ್ರಿ ರೇಸ್ನಲ್ಲಿ ಪರಮೇಶ್ವರ್ ಪಕ್ಷದ ಬಗ್ಗೆ ನಿಷ್ಠೆ ಪ್ರಶ್ನೆ ಮಾಡುವಂತೆ ಇಲ್ಲ, ಸಾಧ್ಯನೇ ಇಲ್ಲ. ಅವರು ಎರಡು ಮಾತು ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಒಂದು ತಾತ್ಸರವಾಗಿ ಮಾತನಾಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸೊ ಇಷ್ಟೆಲ್ಲ ಇರುವಾಗ ಪರಮೇಶ್ವರ್ ಈ ಸಂದರ್ಭದಲ್ಲೂ ಕೂಡ ಏನು ಹೇಳ್ತಾರೆ ಬನ್ನಿ ಕೇಳೋಣ. ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಸಂದರ್ಭದಲ್ಲಿ ನನ್ನ ಯಾವುದೇ ರೀತಿಯ ತ್ಯಾಗ, ಒಂದು ಸ್ಯಾಕ್ರಿಫೈಸ್ ಅಂತ ನಾವೇನು ಹೇಳ್ತೀವಿ, ಬಹುಶಃ ನನ್ನ ಸೋಲು ಆ ರೀತಿ ಆಗಿರ್ಬೋದು ಅಂತ. ಆದರೂ ಕೂಡ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥ ಸಂತೋಷ ನನಗೆ ತಂದಿದೆ. ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥದ್ದು ನಾನು ಹೇಳ್ತಾನೆ ಬಂದೆ. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ, ನಮ್ಮ ಶಾಸಕಾಂಗ ಪಕ್ಷದ ತೀರ್ಮಾನ ಆಗ್ತದೆ, ಇವೆಲ್ಲ ಹೇಳ್ತಾನೆ ಬಂದಿದ್ದೇನೆ. ಅಲ್ಲ, ಅದೆಲ್ಲ ನೋಡೋಣ, ಮುಂದಿನ ದಿನದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನು ನೋಡೋಣ. ಓಕೆ, 14 ವರ್ಷಗಳ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಪರಮೇಶ್ವರ್ ಅವರ ನಾಯಕತ್ವದಲ್ಲೇ ಎರಡು ಮಾತಿಲ್ಲ. ಆದರೆ ಸ್ವತಃ ಸೋತಿರೋದು ಮಾತ್ರ ಅವರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇಲ್ಲದಿದ್ದರೆ ಬಹಳ ಹತ್ತಿರದಲ್ಲಿದ್ದರು ಅವರು CM ಕುರ್ಚಿಗೆ. ಆದರೆ ಜನತೆ ನೀಡಿರುವಂತಹ ಮಾರ್ಕ್ಸ್ ಏನು, ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಎಷ್ಟು, ಬನ್ನಿ ನೋಡೋಣ. ಪರಮೇಶ್ವರ್ ಅವರ ಮಾರ್ಕ್ಸ್ 10ರಲ್ಲಿ 5, ಪರಮೇಶ್ವರ್ ಅವರಿಗೆ 10ರಲ್ಲಿ 5 ಮಾರ್ಕನ್ನು ಕೊಡಲಾಗಿದೆ. ಸೊ ಹಾಗಿರುವಾಗ 4 ಪ್ರಮುಖ ಅಭ್ಯರ್ಥಿಗಳನ್ನು ನಾವು ನೋಡಿದ್ವಿ CM ರೇಸ್ನಲ್ಲಿರುವಂಥವರು. ಇನ್ನು 2 ಪ್ರಮುಖ ಅಭ್ಯರ್ಥಿಗಳು ಬಾಕಿ ಇದ್ದಾರೆ CM ರೇಸ್ಗೆ ಬಹಳ ಹತ್ತಿರದಲ್ಲಿರುವವರು. ಅದರ ಜೊತೆಗೆ ಸಡನ್ನಾಗಿ ಬಂದು ಉದ್ಭವ ಆಗುವಂಥ ಮುಖ್ಯಮಂತ್ರಿಗಳು ಕೂಡ ಇರ್ಬೋದು, ಡಾರ್ಕ್ ಹಾರ್ಸ್ ಅಂತೇಳಿ ನಾವು ಕರಿತೀವಿ. ಅವರು ಯಾರ್ಯಾರಿದ್ದಾರೆ ಎಲ್ಲವನ್ನೂ ನೋಡೋಣ ಒಂದು ಬ್ರೇಕ್ನ ನಂತರ.